ಯತ್ನಾಳ ಉಚ್ಚಾಟನೆಯನ್ನ ತಡೆಯಲು ರಾಜ್ಯ ಬಿಜೆಪಿಯ ಸೀನಿಯರ್ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ದೌಡಾಯಿಸಿದ್ದಾರೆ. ಪಕ್ಷದಲ್ಲೇ ಯತ್ನಾಳನ್ನ ಉಳಿಸಿಕೊಳ್ಳಲು ಅಶೋಕ್ ದೆಹಲಿಗೆ ದೌಡಾಯಿಸಿದಾರ. ಯತ್ನಾಳ್ಗೆ ನೋಟಿಸ್ ಬಳಿಕ ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಿದೆ. ಅತ್ತ ದೆಹಲಿಯಲ್ಲಿ ಶಿಸ್ತು ಸಮಿತಿಯ ಸದಸ್ಯ ಓಂ ಪಾಠಕ್ ಮುಂದೆ ಯತ್ನಾಳಿದ್ದಾರೆ. ಇತ್ತ ಯತ್ನಾಳ್ ಉಚ್ಚಾಟನೆಯನ್ನ ತಪ್ಪಿಸಲು ರಾಜ್ಯ ಬಿಜೆಪಿಯ ಹಿರಿಯರು ಪ್ರಯತ್ನವನ್ನ ಪಡ್ತಿದ್ದಾರೆ. ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ತರುಣ್ ಚುಗ್. ಇನ್ನು ದೆಹಲಿಯ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ನಡೆದ ಡಿನ್ನರ್ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಜೋಶಿ, ಬೊಮ್ಮಾಯಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಮೀಟಿಂಗ್ ಮಾಡಿದ್ದಾರೆ. ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಯನ್ನ ತಡೆಯಲು ಬಿಜೆಪಿಯ ಸೀನಿಯರ್ಸ್ ಯತ್ನವನ್ನ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ಬಹಳ ಕುತೂಹಲ ಮೂಡಿಸಿರುವಂತದ್ದು ಆರ್ ಅಶೋಕ್ ದೆಹಲಿ ಭೇಟಿ. ಇನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದಾರೆ ಅಶೋಕ್. ರಾಜ್ಯದ ಇತ್ತೀಚಿನ ರಾಜಕೀಯ ಬೆಳವಣಿಗೆ ಬಗ್ಗೆ ನಡ್ಡಾ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಬಣ ರಾಜಕೀಯ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಭೇಟಿಯ ವೇಳೆ 3 ಉಪಚುನಾವಣೆಗಳ ಸೋಲಿನ ಬಗ್ಗೆಯೂ ಕೂಡ ಚರ್ಚೆಯಾಗುವಂತ ಸಾಧ್ಯತೆ ಇದೆ. ರೆಬೆಲ್ ಟೀಮ್ ನಾಯಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನೀಡಿದ್ದಾರೆ. ಶಿಸ್ತು ಸಮಿತಿಯಿಂದ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ದೆಹಲಿಯಲ್ಲಿದ್ದಾರೆ ಯತ್ನಾಳ್ ಅವರು. ಇವೆಲ್ಲದರ ನಡುವೆ ಯತ್ನಾಳ್ ಉಚ್ಚಾಟನೆಯನ್ನ ತಡೆಯಲು ರಾಜ್ಯ ಬಿಜೆಪಿಯ ಸೀನಿಯರ್ ಸರ್ಕಸ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತು ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಇವೆಲ್ಲದರ ನಡುವೆ ಬಹಳ ಕುತೂಹಲವನ್ನ ಮೂಡಿಸಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ದೌಡಾಯಿಸಿದ್ದಾರೆ. ಇನ್ನು ಪಕ್ಷದಲ್ಲೇ ಯತ್ನಾಳನ್ನ ಉಳಿಸಿಕೊಳ್ಳಲು ಅಶೋಕ್ ದೆಹಲಿಗೆ ದೌಡಾಯಿಸಿದಾರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯತ್ನಾಳ್ಗೆ ನೋಟಿಸ್ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಿದೆ. ಅತ್ತ ಒಂದು ಕಡೆಯಲ್ಲಿ ದೆಹಲಿಯಲ್ಲಿ ಶಿಸ್ತು ಸಮಿತಿಯ ಸದಸ್ಯ ಓಂ ಪಾಠಕ್ ಮುಂದೆ ಯತ್ನಾಳ್ ಅವರಿದ್ದಾರೆ. ಇತ್ತ ಬಿಜೆಪಿಯ ಹಿರಿಯರು ಯತ್ನಾಳ್ ಅವರ ಉಚ್ಚಾಟನೆಯನ್ನ ತಪ್ಪಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಮತ್ತೊಂದೆಡೆ ನಿನ್ನೆ ಕೋರ್ ಕಮಿಟಿಯ ಸಭೆ ಆಗಿತ್ತು ಬೆಂಗಳೂರಿನಲ್ಲಿ. ಇವೆಲ್ಲದರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ತರುಣ್ ಚುಗ್ ಅವರು. ಇನ್ನು ದೆಹಲಿಯ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಸಭೆಯಲ್ಲೂ ಕೂಡ ಚರ್ಚೆ ಆಗಿದ್ದಂತ ಸಾಧ್ಯತೆ ಇದೆ. ಜೋಶಿ, ಬೊಮ್ಮಾಯಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪಕ್ಷದಿಂದ ಯತ್ನಾಳ್ ಅವರ ಉಚ್ಚಾಟನೆಯನ್ನ ತಡೆಯಲು ಬಿಜೆಪಿಯ ಸೀನಿಯರ್ಸ್ ಪ್ರಯತ್ನವನ್ನ ಪಡ್ತಿದ್ದಾರೆ. ಅತ್ತ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರಿದ್ದಾರೆ. ಇವೆಲ್ಲದರ ಬೆನ್ನಲ್ಲೇ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ದೆಹಲಿ ಭೇಟಿ. ಇನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಭೇಟಿಯಾಗಿರುವಂತಹ ಹೊತ್ತಿನಲ್ಲಿ ರಾಜ್ಯದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಏನಿದೆ ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇದರ ಜೊತೆಯಲ್ಲಿ ಬೈ ಎಲೆಕ್ಷನ್ ಸೋಲಿನ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಯತ್ನಾಳ್ ಉಚ್ಚಾಟನೆಯನ್ನ ತಡಿಬೇಕು ಅಂತ ಬಿಜೆಪಿಯ ಸೀನಿಯರ್ಸ್ ಯತ್ನ ಮಾಡ್ತಿದ್ದಾರೆ. ಇದರ ನಡುವೆ ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಆರ್ ಅಶೋಕ್ ಅವರ ದೆಹಲಿ ಭೇಟಿ. ಏನಾಗುತ್ತೆ? ಶಿಸ್ತು ಸಮಿತಿಯಿಂದ ಕಠಿಣವಾಗಿ ಒಂದು ನಿರ್ಧಾರವನ್ನ ಕೈಗೊಳ್ತಾರ ಉಚ್ಚಾಟನೆ, ಅಥವಾ ಸೀನಿಯರ್ಸ್ ಅವರ ಪ್ರಯತ್ನಗಳು ಫಲ ಕೊಡುತ್ತಾ? ಇವೆಲ್ಲವೂ ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ.